Hello everyone. In this video, we are going to discuss SSLC September 2020 question paper analysis part number 2. Question number 4. This question is about if clause. Here is the conversation between Savita and Madhura. Savita, did you go to the Bharatanatyam program? Madhura, yes, I had been with my family. It was fantastic. Savita, if you had called me, I dash joined you. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಕನ್ವರ್ಸೇಷನ್ ಸವಿತಾ ಮತ್ತು ಮಧುರಾ ಮಧ್ಯೆ ಇದೆ. ಇಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಇಫ್ ಕ್ಲಾಸ್ ಅನ್ನ ಬಳಸಬೇಕಾಗತ್ತೆ. ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಇಫ್ ಕ್ಲಾಸ್ ಬಗ್ಗೆ ಹೇಳಿದ್ದೇನೆ. ಸಾಧ್ಯವಾದರೆ ಆ ವಿಡಿಯೋನ ನೋಡಬಹುದು. ಹಿಯರ್ ಆರ್ ದ 4 ಆಪ್ಷನ್ಸ್: ಶುಡ್ ಹ್ಯಾವ್, ವುಡಂಟ್ ಹ್ಯಾವ್, shouldn't have, then would have. ಇಫ್ ಕ್ಲಾಸ್ ಅಂದಾಕ್ಷಣ ಒಂದು ಫಾರ್ಮುಲಾ ನೆನಪಿಡಿ. ವುಡ್ ಆರ್ ವುಡಂಟ್ ಪ್ಲಸ್ ಹ್ಯಾವ್ ಪ್ಲಸ್ ವಿ3 ಅಂದ್ರೆ ವರ್ಬ್ 3. ಇದು ಫಾರ್ಮುಲಾ. ಹಂಗಾದ್ರೆ ಶುಡ್ ಬರಲ್ಲ. ಇದ್ರಾಗ 2 ಆಪ್ಷನ್ ಮಾತ್ರ ಗೊಂದಲ ಇದೆ. ಯಾವುದು ಬಿ ಮತ್ತು ಡಿ. ಇದ್ರಾಗ ಯಾವ್ದು ಸರಿ ಅಂತೇಳಿ ಅದನ್ನು ನಾವು ಸ್ಟೋರಿ ಪ್ರಕಾರ ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ. ಸೊ ರೀಡ್ ದ ಕನ್ವರ್ಸೇಷನ್ ಅಗೇನ್. ಡಿಡ್ ಯು ಗೋ ಟು ದ ಭರತನಾಟ್ಯಂ ಪ್ರೋಗ್ರಾಮ್ ಅಂತ ಸವಿತಾ ಕೇಳ್ತಾಳೆ. ಭರತನಾಟ್ಯಂ ಪ್ರೋಗ್ರಾಮ್ಗೆ ನೀನು ಹೋಗ್ತೀಯಾ ಅಂತ ಕೇಳ್ತಾಳೆ. ಮಧುರಾ, ಎಸ್, ಐ ಹ್ಯಾಡ್ ಬೀನ್ ವಿತ್ ಮೈ ಫ್ಯಾಮಿಲಿ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಮಧುರಾ ಅದಕ್ಕೆ ರಿಪ್ಲೈ ಮಾಡ್ತಾಳೆ, ಹೌದು ನಾನು ಹೋಗಿದ್ದೆ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಸವಿತಾ, ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಜಾಯ್ನ್ಡ್ ಯು. ಸವಿತಾ ಆಗ ಮಾತು ಹೇಳ್ತಾಳೆ, ಏನು ಅಂತಂದ್ರೆ, ಮಧುರಾ, ನಾನು ಆವಾಗಲೇ ಕರೆದಿದ್ದೆ ಅಂದ್ರೆ ನಾನು ಕೂಡ ಬರ್ತಿದ್ದೆ ಅಂತ ಹೇಳಿ. ಅಂದ್ರೆ ನಾನು ಕೂಡ ಬರ್ತಿದ್ದೆ. ಐ ವುಡ್ ಹ್ಯಾವ್ ಜಾಯ್ನ್ಡ್ ಯು. ಐ ವುಡಂಟ್ ಹ್ಯಾವ್ ಆಗಲ್ಲ, ವುಡ್ ಹ್ಯಾವ್. ಸೊ ಸರಿಯಾದ ಉತ್ತರ ಏನು? ವುಡ್ ಹ್ಯಾವ್. ಕ್ವಶನ್ ನಂಬರ್ 11. ದಿಸ್ ಇಸ್ ಅಬೌಟ್ ಫ್ರೇಮಿಂಗ್ ಕ್ವಶನ್ಸ್. ಅಂದ್ರೆ ಕ್ವಶನ್ ಹೆಂಗ್ ಫ್ರೇಮ್ ಮಾಡಬೇಕು ಅನ್ನೋದು ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾನೆ. The religion teaches liberty, equality, and fraternity. Answer for this: what does the religion teach? ಇದು ಹೇಗೆ ಆನ್ಸರ್ ಬಂತು ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ಗಳಲ್ಲಿ ವಿವರಿಸಿದ್ದೇನೆ, ನೋಡಿ. 12th, combine the following sentences using 2. The bag is heavy, I cannot lift it. Here are the 2 sentences. You have to join these sentences by using 2. The bag is too heavy for me to lift it. ಸೊ ಇದು ಹೇಗೆ ಆನ್ಸರ್ ಬಂತು ಅನ್ನೋದನ್ನ ನಾನು ಮುಂದಿನ ಸ್ಲೈಡ್ಗಳಲ್ಲಿ ವಿವರಿಸಿದ್ದೇನೆ. ನನ್ನ ಮುಂದಿನ ಸ್ಲೈಡ್ಗಳನ್ನ ದಯವಿಟ್ಟು ಗಮನಿಸಿ. 13. Write the correct form of the verb given in bracket and fill in the blank. Daily Lakshmi dash B plus go in a car to reach her office in time. ಡೈಲಿ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಡ್ಯಾಶ್ ಬಿ ಪ್ಲಸ್ ಗೋ ಅಂತ ಕೊಟ್ಟಿದ್ದಾನೆ. ಬಿ ಬದಲಾಗಿ ಏನ್ ಬರ್ಬೋದು? ಈಗ ಲಕ್ಷ್ಮಿ ಸಬ್ಜೆಕ್ಟ್ ಇದೆ ಅಲ್ಲಿ. ಸೊ ಅಲ್ಲಿ ಏನ್ ಬರ್ಬೋದು ಅಂತಂದ್ರೆ ಒಂದು ಈಸ್ ಬರ್ಬೋದು ಅಥವಾ ಆರ್ ಬರ್ಬೋದು, AR. ಆದರೆ ಲಕ್ಷ್ಮಿ ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ಲಿ ನಾವು ಏನ್ ಬಳಸಬೇಕಾಗತ್ತೆ? ಈಸ್. ಸೊ ಲಕ್ಷ್ಮಿ ಈಸ್ ಆಯ್ತು. ಪ್ಲಸ್ ಗೋ ಇದ್ದು ಗೋಯಿಂಗ್ ಆಗುತ್ತೆ ಬಿಕಾಸ್ ಆಫ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾವನ್ನ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ದ ಫೈನಲ್ ಆನ್ಸರ್ ಇಸ್ ಡೈಲಿ ಲಕ್ಷ್ಮಿ ಈಸ್ ಗೋಯಿಂಗ್ ಇನ್ ಎ ಕಾರ್ ಟು ರೀಚ್ ಅವರ್ ಆಫೀಸ್ ಇನ್ ಟೈಮ್. Question number 14. This question is about preposition. Ramesh was confined to bed because of fever. ಇಲ್ಲಿ 2 ಅಂತ ಆನ್ಸರ್ ಬರುತ್ತೆ. 15th. Fill in the blank using suitable linker. Anag was teaching his son about living and non-living things. ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತಾರೆ. ಅಲ್ಲಿ ಆ್ಯಂಡ್ ಸರಿಯಾದ ಉತ್ತರ ಆಗುತ್ತೆ. 16th. The guest gave dash away or up ಅಂತಿದೆ. The prizes to the winners. The guest gave away
the prizes to the winners. ಗೇವ್ ಅವೇ ಅಂತಂದರೆ ಡೊನೇಟ್ ಮಾಡೋದು, ಅಂದರೆ ಗಿಫ್ಟ್ ಕೊಡೋದು ಅಂತ ಹೇಳ್ತಾರಲ್ವ, ಅದಕ್ಕೆ ಗೇವ್ ಅವೇ ಅಂತ ಕರೀತಾರೆ. ಗೇವ್ ಅವೇ ಅಂದರೆ ಡೊನೇಷನ್. ಕ್ವಶನ್ ನಂಬರ್ 17. ದಿಸ್ ಕ್ವಶನ್ ಈಸ್ ಅಬೌಟ್ ಎಡಿಟಿಂಗ್ ಪ್ಯಾರಾಗ್ರಾಫ್. ನೋಡಿ, 17ನೇ ಪ್ರಶ್ನೆ ಪ್ಯಾರಾಗ್ರಾಫ್ ಎಡಿಟಿಂಗ್ ಇರುತ್ತೆ. ಜೊತೆಗೆ ನಿಮಗೆ ಅಲ್ಲಿ ಕ್ಲೂಸ್ ಕೊಟ್ಟಿರ್ತಾನೆ ಏನು ಎಡಿಟ್ ಮಾಡಬೇಕು ಅಂತೇಳಿ. ಸೊ ಹಿಯರ್ ಕ್ಲೂಸ್ ಆರ್ ಗಿವನ್. ಫಸ್ಟ್ ಕ್ಲೂ, ಆರ್ಟಿಕಲ್ ಟು ಬಿ ಕರೆಕ್ಟೆಡ್, ಅಂದರೆ ಕೊಟ್ಟಂಥ ಸೆಂಟೆನ್ಸಲ್ಲಿ ಆರ್ಟಿಕಲ್ ಎಲ್ಲೋ ರಾಂಗ್ ಆಗಿದೆ. 3 ಆರ್ಟಿಕಲ್ ಇರೋ, ಎ ಆ್ಯಂಡ್ ದ. ಅದನ್ನು ನಾವು ಫಸ್ಟ್ ಸರ್ಚ್ ಮಾಡೋಣ. ವೆನ್ ಆರ್ಯಭಟ ದ ಫಸ್ಟ್ ಇಂಡಿಯಾ build satellite was launched in April 1975. India entered a space age. ಇಲ್ಲಿ ಅ ಸ್ಪೇಸ್ ಏಜ್ ಆಗಬಾರ್ದು, ದ ಸ್ಪೇಸ್ ಏಜ್ ಆಗಬೇಕು. ಸೊ ಅಲ್ಲಿ ದ ಹಾಕಬೇಕಾಗುತ್ತೆ. ಸೊ ಆರ್ಟಿಕಲ್ ಕರೆಕ್ಟ್ ಆಯಿತು. ನೆಕ್ಸ್ಟ್ ಒನ್ ಏನು ನೋಡಿ, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ವರ್ಬ್ ಫಾರ್ಮನ್ನು ಎಲ್ಲಿ ಮಿಸ್ಟೇಕ್ ಆಗೈತೆ ನೋಡಿ. ವೆನ್ ಆರ್ಯಭಟ ದ ಫಸ್ಟ್ ಇಂಡಿಯಾ ಬಿಲ್ಟ್ ಆಗಬೇಕು, ಅದು ಬಿಲ್ಡ್ ತೆಗಿದೆ ನೋಡಿ, BUILT ಆಗಬೇಕು. ಸೊ ಅದೊಂದು ಸರಿ ಆದರೆ ವರ್ಕ್ ಫಾರ್ಮು ಸರಿ ಆಗುತ್ತೆ. ಸೊ ಈ ರೀತಿ ಏನಂತಂದರೆ ಕೊಟ್ಟಂಥ ಪ್ಯಾರಾಗ್ರಾಫ್ದಲ್ಲಿ ಏನು ತಪ್ಪಾಗಿದೆ ಅಂತ ಫೈಂಡ್ ಔಟ್ ಮಾಡಿ ಹೌ ಟು ರೈಟ್ ಆನ್ಸರ್. ನೌ ಐ ವಿಲ್ ಗಿವ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ಕ್ವಶನ್ ನಂಬರ್ 11. 11ನೇ ಪ್ರಶ್ನೆ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನೋಡಿ. This question is about framing question. Question is, the religion teaches liberty, equality and fraternity. ಫಸ್ಟ್ ನಾವು ಇಲ್ಲಿ ಏನು ಟಾರ್ಗೆಟ್ ಮಾಡಬೇಕು ಅಂದರೆ ಯಾವ ಲೈನನ್ನು ಅಂಡರ್ಲೈನ್ ಮಾಡಿದ್ದಾರೆ ನೋಡ್ಬೇಕಲ್ಲಿ. ನೋಡಿ, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರಾಟರ್ನಿಟಿ ಲೈನನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಹಾಗಾದರೆ ನಾವು ಕ್ವಶನ್ ಮಾಡಿದಾಗ ಆ ಏನು ಅಂಡರ್ಲೈನ್ ಮಾಡಿದಾರಲ್ವಾ ಅದು ಉತ್ತರ ಬರಬೇಕು. ಸೊ ಆ ರೀತಿ ಕ್ವಶನನ್ನು ನಾವು ರೆಡಿ ಮಾಡಬೇಕಾಗತ್ತೆ. ಸೆಕೆಂಡ್ಲಿ ಇನ್ನೊಂದು ಏನು ನೋಡಬೇಕು ಅಂತಂದರೆ ಅಲ್ಲಿ ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಯಾವ ಟೆನ್ಸ್ ಇದೆ ಅನ್ನೋದನ್ನು ನೋಡಿಕೊಂಡು ಅದೇ ಟೆನ್ಸ್ನಲ್ಲಿ ಕ್ವಶನನ್ನು ಫಾರ್ಮ್ ಮಾಡಬೇಕಾಗತ್ತೆ. ಸೊ ಹಾಗಿದ್ರೆ ಇಲ್ಲಿ ಕೊಟ್ಟಿರತಕ್ಕಂಥ ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿದೆ. ಅದೇ ಟೆನ್ಸ್ನಲ್ಲಿ ನಾವು ಏನು ಮಾಡಬೇಕು, ಕ್ವಶನನ್ನು ಫಾರ್ಮ್ ಮಾಡಬೇಕಾಗತ್ತೆ. ವಿ ಹ್ಯಾವ್ ಟು ಫಾರ್ಮ್ ಕ್ವಶನ್ ಆನ್ ದ ಬೇಸಿಸ್ ಆಫ್ ಗಿವನ್ ಸೆಂಟೆನ್ಸ್. ಸೊ ಈ ಬೇಸ್ ಮೇಲೆ ಒಂದು ಫಾರ್ಮುಲಾವನ್ನು ರೆಡಿ ಮಾಡಿದ್ದೀನಿ ನೋಡಿ. ಯಾವುದು? ಕ್ವಶನ್ ವರ್ಡ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕ್ವಶನ್ ಮಾರ್ಕ್. ಈ ಸೆಂಟೆನ್ಸಲ್ಲಿ ಕ್ವಶನ್ ವರ್ಡ್ ಯಾವುದಾಗುತ್ತೆ? ವಾಟ್ ಆಗುತ್ತೆ. ಡೂ ಆರ್ ಡಸ್ ಅಂತ ಹೇಳಿದ್ದಾರೆ, ಡಸ್ ಬರುತ್ತೆ. ಯಾಕೆಂತಂದರೆ ಅಲ್ಲೇನು ಕೊಟ್ಟಿದ್ದಾನೆ ನೋಡಿ, ದ ರಿಲಿಜನ್ ಟೀಚರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಟೀಚರ್ಸ್ ಇರೋದ್ರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ಗೆ ES ಪ್ರತ್ಯಯ ಬರುತ್ತೆ. ಡಸ್. ವಾಟ್ ಡಸ್ ದ ರಿಲಿಜನ್, ಸಬ್ಜೆಕ್ಟ್ ಬರ್ಕೋಬೇಕು ನಮ್ಮ ಫಾರ್ಮುಲಾ ಪ್ರಕಾರ, ದ ರಿಲಿಜನ್. ನೆಕ್ಸ್ಟ್ ವರ್ಬ್ ಬರೀಬೇಕು. ವರ್ಬ್ ಯಾವುದಿದೆ ಇಲ್ಲಿ? ಟೀಚರ್ಸ್ ಇದೆ, ಬಟ್ ಟೀಚರ್ಸ್ ಬರೀಬಾರ್ದು, ಟೀಚ್ ಬರೀಬೇಕು. ಆಲ್ರೆಡಿ ಡಸ್ ಇರೋದ್ರಿಂದ ಬರೀ ಟೀಚ್ ಮಾತ್ರ ಬರೀಬೇಕು. ದೆನ್ ಯು ವಿಲ್ ಪುಟ್ ಕ್ವಶನ್ ಮಾರ್ಕ್. ದ ಫೈನಲ್ ಆನ್ಸರ್ ಈಸ್ ವಾಟ್ ಡಸ್ ದ ರಿಲಿಜನ್ ಟೀಚ್. ನೆಕ್ಸ್ಟ್ ಕ್ವಶನ್ ನಂಬರ್ 12. ದ ಬ್ಯಾಗ್ ಈಸ್ ಹೆವಿ, ಐ ಕೆನಾಟ್ ಲಿಫ್ಟ್ ಇಟ್. ಸೊ ಇದೇನು ಮಾಡಬೇಕು ನಾವು? ಟು ಅನ್ನು ಯೂಸ್ ಮಾಡಿ ಸೆಂಟೆನ್ಸನ್ನು ಜಾಯಿನ್ ಮಾಡಬೇಕಾಗತ್ತೆ. ಸೊ ಹಾಗಿದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ನಾವು ರೆಡಿ ಮಾಡಿದ್ದೀನಿ ನೋಡಿ. ಏನಂತ ರೆಡಿ ಮಾಡಿದ್ದೀನಿ? ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಪ್ಲಸ್ ಟು ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಏನಿದೆ ಫಸ್ಟು? ದ ಬ್ಯಾಗ್ ಬರೆದಿದೆ ನೋಡಿ. ಈಸ್ ಆರ್ ಅಂತ ಹೇಳಿದರೆ ದ ಬ್ಯಾಗ್ ಸಿಂಗ್ಯುಲರ್ ಇಂದ ಈಸನ್ನು ತಗೋಬೇಕಲ್ಲಿ. ದ ಬ್ಯಾಗ್ ಈಸ್. ನೆಕ್ಸ್ಟ್ ನಮ್ಮ ರೂಲ್ ಪ್ರಕಾರ TW2 ತಗೋಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಯಾವುದಿಲ್ಲಿ? ಹೆವಿ ಇದೆ. ಸೊ ದೆನ್ ಏನು ಮಾಡಬೇಕು? ಅಕಾರ್ಡಿಂಗ್ ಟು ಅವರ್ ರೂಲ್ 2 ತಗೋಬೇಕು. ಪ್ಲಸ್ V1 ಯಾಕೆ ತಗೋಬೇಕು ಅಂತಂದರೆ 2 ಮುಂದೆ ಆಲ್ವೇಸ್ V1 ಬರುತ್ತೆ. ಸೊ ಅದಕ್ಕೆ ನಾನು V1 ಅಂತ ಬರೆದಿದ್ದೀನಿ ಫಾರ್ಮುಲಾದಲ್ಲಿ. ಸೊ ಟು ಲಿಫ್ಟ್. ದೆನ್ ವಿಲ್ ರೈಟ್ ಆಬ್ಜೆಕ್ಟ್ ನಂಬರ್ 2, ದಟ್ ಈಸ್ ಲಿಫ್ಟ್ ಇಟ್. ದ ಫೈನಲ್ ಆನ್ಸರ್ ಈಸ್ ದ ಬ್ಯಾಗ್ ಈಸ್ ಟು ಹೆವಿ ಫಾರ್ ಮೀ ಟು ಲಿಫ್ಟ್ ಇಟ್.